ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ನೀನ್ ಈ ಡ್ರೆಸ್ನ ಇಲ್ಲೇ ಬಿಟ್ಟು ಹೋಗ್ತೀಯ ತಾನೆ? ಸುಮ್ನೆ ಒಳಗಡೆ ಹೋಗಿಡು. ಅಕ್ಕ, ನೀ ಹತ್ರ ಒಂದು ವಾಚ್ ಇದೆಯಲ್ಲ, ಅದನ್ನ ಇಲ್ಲೇ ಇಟ್ಬಿಟ್ಟೋಗೆ. ಅದ್ ನನ್ನ ಕೈಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಕೊಡಲ್ಲ. ಸರಿ ಆಯ್ತು, ಈ ಓಲೆ ಕೊಡು. ನನ್ಗಿವಾಗ ತಲೆ ಕೆಟ್ರೆ ದುಬೈಗೆ ಗುಡ್ ಬೈ ಹೇಳ್ಬಿಟ್ಟು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ನೋಡು. ತಲೆ ಕೆಟ್ರೆನಾ? ಅದಕ್ಕೇನಾದ್ರು ಸ್ಪೆಷಲ್ ಆಗಿ ಕಾಯ್ಬೇಕಾ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅರ್ಥ ಹುಡುಕ್ಬೇಡಕ್ಕ, ಒಳ ಅರ್ಥ ಹುಡುಕು. ಲೇ, ಮದ್ವೆಗೆ ಅದು ಯಾವ್ದೋ ಸಾಂಗ್ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಯಾವ್ದೇ ಅದು? ಹೂ ಅಕ್ಕ, ಡ್ಯಾನ್ಸ್ ಮಾಡ್ತಿದೀವಿ. ನಾನು ಒಬ್ಳೇ ಅಲ್ಲ, ಈ ಚೋಟ್ ಮೆಣಸಿನ್ಕಾಯಿ ಮತ್ತೆ ಅಣ್ಣನು ಡ್ಯಾನ್ಸ್ ಮಾಡ್ತಿದ್ದಾನೆ. ಡ್ಯಾನ್ಸ್ ಪ್ರಾಕ್ಟೀಸ್ ಅಂತೂ ತುಂಬಾ ಜೋರಾಗಿ ಆಗ್ತಿದೆ. ಯಾರಿಗೂ ಹೇಳ್ಬೇಡ, ಡೀಪ್ ಸೀಕ್ರೆಟ್ ಇದು. ನೀವೆಲ್ಲ ಸೇರಿ ನನ್ಗೆ ಹೊಟ್ಟೆ ಉರ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ರ ಅಂತ ಚೆನ್ನಾಗ್ ಗೊತ್ತು. ಅಣ್ಣ ಬರ್ಲಿ, ಎಲ್ಲ ತಲೆ ಕೆಳಗ್ ಮಾಡ್ತೀನಿ, ನೋಡ್ತಾ ಇರಿ. ಎಲ್ರಿ ಅವಳು ಇನ್ನೂ ಬರ್ಲೇ ಇಲ್ಲ? ತುಂಬಾ ತಡ ಆಗೋಯ್ತಲ್ವಾ? ಅಮ್ಮ, ಇದ್ಯಾಕೆ ಒಳ್ಳೆ ಹಳೆ ಕಾಲದ ಅಜ್ಜಿ ತರ ಚಿಂತೆ ಮಾಡ್ತಿದ್ಯಾ? ಮಳೆ ಬೇರೆ ಜೋರಾಗಿ ಬರ್ತಿದೆ, ಎಲ್ಲೋ ನಿಲ್ಸಿರ್ತಾರೆ ಬಿಡು. ಇಲ್ಲ ಕಣೆ, ಅವನಿಷ್ಟು ತಡವಾಗಿ ಯಾವತ್ತೂ ಬಂದಿರ್ಲಿಲ್ಲ. ಒಂದ್ ಫೋನ್ ಆದ್ರೂ ಮಾಡಿ ನೋಡಿ. ಸರಿ, ನೀನ್ ಸಮಾಧಾನ ಫೋನ್ ಮಾಡ್ತೀನಿ. ರಿಂಗ್ ಆಗ್ತಿದೆ, ಅದ್ರ ತೆಗಿತಿಲ್ಲ. ಮಳೆಲಿ ಎಲ್ಲೋ ಕಚ್ಕೊಂಡಿರ್ತಾರೆ. ಇನ್ನೇನ್ ಬರ್ತಾರೆ, ನೀನ್ ತಲೆ ಕೆಡ್ಸ್ಕೋಬೇಡ. ಅವನಿನ್ನು ಊಟ ಮಾಡಿಲ್ವೇ? ಅವನ್ ಬಂದ ತಕ್ಷಣ ದೋಸೆ ಮಾಡ್ಕೊಡ್ಬೇಕು ನಾನು. ಅಮ್ಮ, ಮೊದ್ಲೇ ನೀನ್ ಬಿ ಪೇಷಂಟು, ನೀನ್ ಹೋಗಿ ಮಲ್ಕೋ. ಅಣ್ಣ ಬಂದ ತಕ್ಷಣ ನಾನೇ ಅಡ್ಗೆ ಮಾಡ್ಕೊಡ್ತೀನಿ, ಸರಿನಾ? ಬೇಡ ಕಣೆ, ನನಗೆ ನಿದ್ದೆನೆ ಬರಲ್ಲ. ಬಿಡು, ಅವನ್ ಬಂದ್ಮೇಲೆ ಮಲಗ್ತೀನಿ ನಾನು. ಅಯ್ಯೋ, ಈ ಮನೇಲಿ ನನ್ನ ಮಾತಿಗೆ ಬಿಡ್ಗಾಸಷ್ಟು ಬೆಲೆ ಇಲ್ಲ. ಹೇಳಿ ಅಮ್ಮ. ಬಂದೇನಮ್ಮ ರಾಜೇಶ? ಇನ್ನೂ ಬಂದಿಲ್ಲ. ಅಯ್ಯೋ ದೇವ್ರೆ, ಇಷ್ಟೊತ್ತಾದ್ರೂ ಬಂದಿಲ್ವಾ? ಹೋಗಿ ಎಷ್ಟೊತ್ತಾಯ್ತು? ಏನ್ ಹುಚ್ಚಾಟ ಈ ಹುಡುಗರದು? ಅಮ್ಮ, ನೀವು ಗಾಬರಿ ಆಗ್ಬೇಡಿ, ನಾನು ಅಣ್ಣಂಗೆ ಒಂದ್ಸಲ ಫೋನ್ ಮಾಡಿ ಕೇಳ್ತೀನಿ, ಆಯ್ತಾ? ಮಂಜುಗೂ ಫೋನ್ ಮಾಡಿದ್ನಮ್ಮ ನಾನು, ಅವನ್ ತೆಗಿತಾನೆ ಇಲ್ಲ. ಅವ್ರ ಫ್ರೆಂಡ್ಸ್ ಒಂದಷ್ಟು ಜನದ್ದು ನಂಬರ್ ಇದೆ, ನಾನೇ ಒಂದ್ಸಲ ಫೋನ್ ಮಾಡಿ ಕೇಳ್ತೀನಿ ರೀ. ಸರಿಮ್ಮ, ಅವನ್ ಬಂದ್ರೆ ಮನೆಗೆ ಕಳಿಸ್ಬಿಡು. ಮದುವೆಗಿಂತ ಮುಂಚೆ ಹೆಣ್ಣಿನ ಮನೇಲಿ ಇರೋದು ಒಳ್ಳೇದಲ್ಲ. ನೀವು ಆರಾಮಾಗಿರಿ ಅಮ್ಮ, ನಾನು ಅವ್ರು ಬಂದ ತಕ್ಷಣ ಹೇಳ್ತೀನಿ. ಸರಿಮ್ಮ, ಬಂದ್ ಕೂಡಲೇ ಬೇಗ ಕಳಿಸು, ನಾನು ಕಾಯ್ತಾ ಇರ್ತೀನಿ. ಸರಿ. ಹಲೋ ಅಣ್ಣ, ಅಣ್ಣ ಏನಾದರೂ ಬಂದಿದ್ನ ಆ ಕಡೆ? ಇಲ್ಲಮ್ಮ, ಬೆಳಗ್ಗೆಯಿಂದ ಸಿಕ್ಕಿಲ್ಲ. ಏನಾದರೂ ಪ್ರಾಬ್ಲಮ್ಮ? ಏನಿಲ್ಲ, ಹೀಗೆ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ ಅಷ್ಟೆ. ಅಣ್ಣ, ಮಂಜಣ್ಣ ಏನಾದ್ರು ನಿಮ್ಮ ಮನೆ ಹತ್ರ ಬಂದಿದ್ನಾ? ಮಂಜುನಾ? ನಮ್ಮನೆ ಹತ್ರನಾ? ಇಲ್ಲ, ಬಂದಿಲ್ವಲ್ಲ. ಅದು ಫೋನ್ ತೆಗಿತಿತ್ತಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಸರಿ ಬಿಡಮ್ಮ. ಅಣ್ಣ ಬಂದ ಅನ್ಸುತ್ತೆ. ಮಂಜುನಾಥ್ ಅವ್ರ ಮನೆ ಇದೇನಾ? ಹೌದು, ಏನಾಗ್ಬೇಕಿತ್ತು? ರಾಜೇಶ್ ಅವ್ರು ಗೊತ್ತಾ ನಿಮ್ಗೆ? ಹೌದಪ್ಪ, ಅವರಿಬ್ರು ನಮ್ಮನೆ ಮಕ್ಕಳೇ. ಏನಾಯ್ತು ಅವ್ರಿಗೆ? ಗಾಬರಿ ಆಗ್ಬೇಡಿಮ್ಮ, ಸರ್ಕಾಲಾಗ ಒಂದು ಆಕ್ಸಿಡೆಂಟ್ ಆಗಿದೆ. ಆಟೋದವ್ರಿಗೆ ಕಾರ್ ಬಂದು ಗುದ್ದಿದೆ. ಅಯ್ಯೋ, ಮಂಜು, ಅಮ್ಮ, ಮಂಜು, ಮಂಜು, ಏನು ಆಗಲ್ಲಮ್ಮ, ಸಮಾಧಾನ ಮಾಡ್ಕೊ, ಏನು ಆಗಲ್ಲ, ಏನು ಆಗಲ್ಲಮ್ಮ. ಸರ್, ಏನ್ ಸರ್ ಹೇಳ್ತಿದ್ದೀರಾ ನೀವು? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿಮ್ಮ, ಅವ್ರಿಬ್ಬರು ಆಸ್ಪತ್ರೆ ಸೇರ್ಸಿದೀವಿ. ಅವ್ರಿಬ್ರಿಗೂ ಏನಾಗಿದೆ? ತಲೆಗೆ ಏಟಾಗಿದೆ. ಯಾರಾದ್ರೂ ಅಲ್ಲಿ ಬೇಗ ಬಂದ್ರೆ ಒಳ್ಳೇದು. ಅಯ್ಯೋ ದೇವ್ರೆ, ರುಕು
ಬೇಗ ಬಾರಿ ಹೋಗೋಣ ಆಸ್ಪತ್ರೆಗೆ ಹೋಗೋಣ ಬೇಗ. ನಿಂಗೆ ನನ್ನ ಮೇಲೆ ಹುಚ್ಚು ಪ್ರೀತಿನೋ? ಹುಚ್ಚು ಪ್ರೀತಿ. ಸರ್ ಆಕ್ಸಿಡೆಂಟ್ ಆಗಿರೋ ಪೇಷಂಟ್. ಒಬ್ಬರು ಕಂಡೀಷನು ತುಂಬ ಕ್ರಿಟಿಕಲ್ ಆಗಿದೆ, ಇನ್ನೊಬ್ಬರು ಎಕ್ಸ್ಪೈರ್ಡ್ ಆಗಿದ್ದಾರೆ. ನೀವು 10 ನಿಮಿಷ ಮುಂಚೆ ಕರ್ಕೊಂಡು ಬಂದಿದ್ರೆ ಅವ್ರನ್ನ ಉಳಿಸ್ಬೋದಾಗಿತ್ತು. ಐ ಆಮ್ ವೆರಿ ಸಾರಿ. ಅಷ್ಟು ಸಲ ಬಡ್ಕೊಂಡಲ್ಲ ಅವನೇ, ಗಾಡಿ ನಿಲ್ಸು ಅಂತ. 10 ನಿಮಿಷ ಮುಂಚೆ ಬಂದಿದ್ದಿದ್ರೆ ಒಂದು ಜೀವ ಉಳಿಸ್ಬೋದಾಗಿತ್ತಲ್ಲೋ. ಸಿಸ್ಟರ್, ಆಕ್ಸಿಡೆಂಟ್ ಕೇಸ್ ಅಂತ ಇಬ್ಬರನ್ನ ಅಡ್ಮಿಟ್ ಮಾಡಿದ್ರಲ್ಲ, ಅವ್ರೆಲ್ಲಿದ್ದಾರೆ? ಸೆಕೆಂಡ್ ಫ್ಲೋರ್ ಬರ್ ಮೇಡಮ್, ಈ ಫೈಲಲ್ಲಿ ಸೈನ್ ಹಾಕ್ಬಿಟ್ಟು ಹೋಗ್ರಿ. ಮೇಡಮ್, ನೀವು ಆಟೋ ಆಕ್ಸಿಡೆಂಟ್ ಆಗಿ ಮನೆಯವರಾ? ಹೌದು, ನಾವೇ. ಮೇಡಮ್, ಆಟೋ ಆಕ್ಸಿಡೆಂಟ್ ಆದಾಗ ನಾನು ಅಲ್ಲೇ ಇದ್ದೆ. ಆ ಆಕ್ಸಿಡೆಂಟ್ನ ನನ್ನ ಕಣ್ಣಾರ ನೋಡಿದೆ ಮೇಡಮ್. ಆ ಕಾರಲ್ಲಿ ಸುಮಾರು 25-30 ಇಬ್ರು ಹುಡುಗಿದ್ರಿ ಮೇಡಮ್. ಜೋರ ಬಂದು ಆಟೋಗೆ ಡಮ್ ಅಂತ ಹೊಡೆದ್ಬಿಟ್ರಿ ಮೇಡಮ್. ಕಾರ್ ನಿಲ್ಲಿಸ್ತಲೇ ಓಡಾಗ್ಬಿಟ್ರಿ ಮೇಡಮ್. ಮಾನವೀಯತೆ ದೃಷ್ಟಿಯಿಂದ ಆಂಬುಲೆನ್ಸ್ ಮಾಡ್ಕೊಂಬಂದು ಇಲ್ಲೇ ಅಡ್ಮಿಟ್ ಮಾಡಿದ್ದೀನಿ ಮೇಡಮ್. ಮುಂದಿನ ನೀವು ನೋಡ್ಕೊಳ್ಳಿ ಮೇಡಮ್. ಸರಿ ಮೇಡಮ್. ದೇವ್ರೆ, ನನ್ನ ಮಕ್ಕಳಿಗೆ ಏನು ಆಗದೆ ಇರ್ಲಪ್ಪ.